ಯತ್ನಾಳ್ ಗೌಡರು ಸೆಷನ್ದಲ್ಲಿ ಕಬ್ಬು ಬೆಳೆಗಾರರ ಬದಲ ಇವತ್ತ ಬಹಳಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಅದು ಕೇವಲ ಆಗಿ ಏನಪ್ಪ ಕುತ್ಕೊಂಡು ಹೇಳ್ರಿ ಹೆಂಗ ರೊಕ್ಕ ಹೆಂಗೆ ಕೊಡೋದ ಅನ್ನುವಂಥದ್ದನ್ನ ಇವತ್ತು ಯತ್ನಾಳ ಗೌಡ್ರು ಮಾತಾಡ್ಯಾರ. ಇಲ್ಲಿ ಪ್ರಭಾಕರ್ ಕೋರೆ ಅವರು ಕಾರ್ಖಾನೆ ಇದೆ ಇಲ್ಲೇ ನಮ್ಮಲ್ಲಿ, ಅವ್ರ ಬದಲು ನಾವು ಬಹಳಷ್ಟು ಆ ಸಂದರ್ಭದಾಗ ತೊಂದರೆ ಕೊಡಂದ್ರೆ ನಾವು ಮಾತಾಡಿದ್ವು. ಆದರೂ ಕೂಡ ಇವತ್ತು ಅವರ ರೈತರಿಗೇನ ಈಗಾಗಲೇ 3,300 ರೂಪಾಯಿ ಅಕೌಂಟ್ಗೆ ಹಾಕಿದಾರ. ಆಮೇಲೆ ಸರ್ಕಾರದ ಬರ್ತಕ್ಕಂಥ 50 ರೂಪಾಯಿ ಹಾಕ್ಬೇಕಂತ ಹೇಳಿ ಬಿಟ್ಟಿದಾರು. ಮತ್ತು ಕಾರ್ಖಾನೆ ಹೋಗೋರು 4 ಬೆಡಿಕಾದವ್ರು 400 ರೂಪಾಯಿ ಕೊಡತ್ತಾರು, 300 ರೂಪಾಯಿ ಕೊಡತ್ತಾರು. ರೈತರಿಗೆ ಹೆಚ್ಚಿಗೆ ಕೊಡ್ತಕ್ಕಂಥ ಯೋಜನೆಯನ್ನ ಚಿಂತನೆ ಮಾಡ್ರಿ. ಇವತ್ತು ತಾವು ಹೇಳತ್ರಿ ಕಾರ್ಖಾನೆ ನಾವು ಮಾರ್ಕೊಂಡು ಹೋಗ್ಬೇಕು, ದಿವಾಳಿಕಾವು ನಂದು ಆದ ಪ್ರಾಡಕ್ಟ್ ಆಗ್ತದೆ, ಇಥನಾಲ್ ಆಗಬೇಕು. ಯಾಕ್ರಿ ಯತ್ನಾಳ್ ಗೌಡ್ರ ನಿಮ್ಗ ನರೇಂದ್ರ ಮೋದಿ ಅವ್ರ ಪರಿಚಯ ಇಲ್ಲ? ನರೇಂದ್ರ ಮೋದಿ ಬದಲು ಬಹಳ ತಾವು ಅಭಿಮಾನಿ ಇರ್ತಕ್ಕಂಥವ್ರು. ತಾವು ಹೋಗ್ರಿ ಡೈರೆಕ್ಟ್ ಹೋಗಿ ಭೇಟಿಯಾಗಿ ನರೇಂದ್ರ ಮೋದಿ ಅವ್ರಿಗೆ ಹೇಳ್ರಿ, ನಮಗೆ ಇಥನಾಲ್ ಜಾಸ್ತಿ ತಗೋರಿ, ಸಕ್ರಿ ರೇಟ್ ಹೆಚ್ಚು ಮಾಡ್ರಿ ಅಂತೇಳಿ ನೀವೆಲ್ಲ ಕಾರ್ಖಾನೆ ಅವರು ಒಕ್ಕಟ್ಟಾಗಿ ಹೋಗಿ ಹೇಳಲ್ಲ. ಇವತ್ತು ಉಡಾಪೆ ಮಾಡಿ ಗುರ್ಲಾಪುರದಾಗೂ ಕೂಡ ಚಳವಳಿ ನಡೆಯೋ ಸಂದರ್ಭದಾಗ ಕೂಡ ಮಾತಾಡ್ರಿ. ನಿಮಗೆ ನಾಚಿಕೆ ಅವರು ಆಗುದಿಲ್ಲ. ದೇಶದ ಅಭಿಮಾನಿಗಳು ಹಿಂದುತ್ವಗಳು ಯಾರು ಹಿಂದುತ್ವಗಳು ಅಲ್ಲ, ನಾವು ಕಬ್ಬು ಬೆಳೆದವ್ರಲ್ಲ, ಕಬ್ಬೆಲ್ಲ ಬೆಳೆದವ್ರ 90% ಇವತ್ತು ಹಿಂದುತ್ವಗಳು ಕಬ್ಬು ಬೆಳೆದು ಆ ಅಭಿಮಾನಿ ಇಲ್ಲ ನಿಮಗೆ. ಬರೀ ಹಿಂದುತ್ವ ಅನ್ನೋದು ಅಟ್ಟ ಅಭಿಮಾನ ಐತಿ. ಹಿಂದುತ್ವಗಳಿಗೆ ಈಗ 3,300 ಅಲ್ಲ, ಇನ್ನೂ 200 ರೂಪಾಯಿ ಜಾಸ್ತಿ ಹೆಂಗೆ ರೈತರಿಗೆ ಕೊಡೋದು? ನರೇಂದ್ರ ಮೋದಿ ಅವ್ರ ತಕ್ಕ ನಾವೆಲ್ಲ MP ಗಳ BJP ಎಲ್ಲ ಲೀಡರ್ಗಳನ್ನ ಕರ್ಕೊಂಡು ಹೋಗಿ ಸರ್ಕಾರ 1 ಟನ್ ಕಬ್ಬಿ ಗೌರ್ಮೆಂಟ್ ಹೆಂಗೆ ಇಥನಾಲ ಸ್ಪ್ರೀಟ್ ಅಬಕಾರಿ ಮೇಲೆ ಇವತ್ತು ತೆರಿಗೆ ಹಣ ಹೋಗ್ತೈತಿ, ಅದ್ರೊಳಗೆ 1,000 ರೂಪಾಯಿ ಕೊಡಿಸ್ತು, ರಾಜ್ಯ ಸರ್ಕಾರ 1,000 ಕೊಡಿಸ್ತು, 5,500 ರೂಪಾಯಿ ಕಬ್ಬಿನ ಬಿಲ್ ಕೊಡಿಸ್ತು ಅಂತೇಳಿ ಮಾತಾಡ್ರಿ. ಕಬ್ಬ ಹಂಗ ಬೆಳೆದಿಲ್ಲ. ಕಬ್ಬ ಅದನ್ನ 12 ತಿಂಗಳು ನಾವು ಕೂಸಿನಂಗ ಈಗ ಫಸ್ಟ್ ಹಿಂಗ ಮರಿ ಇರ್ತೈತಿ, ಈ ರೀತಿ ಮರಿ ಇರ್ತೈತಿ. ಈ ಕಬ್ಬು ಆಗ್ಬೇಕಾರ 12 ತಿಂಗಳು ಬೆಳಿಬೇಕ. ಈಗ ಸೂಪರ್ ಆಗ್ಬೇಕ್ರಿ, ನಾವು 10 ನಿಮಿಷನಾಗ ಉಪ್ಪು ಹಾಕೈತಿ. 12 ತಿಂಗಳು ಇವತ್ತು ನಾವು ಕಬ್ಬನ್ನು ಬೆಳಿಬೇಕ. 12 ತಿಂಗಳು ಕಬ್ಬು ಬೆಳೆದಾಗ ಅದಕ್ಕೆ ರೇಟ್ ಸಿಗ್ತೈತೆ. ನಿಮಗೆಲ್ಲ ಒಂದು ಇಟು ಕೂಡ ಅಭಿಮಾನ ಇಲ್ಲ, ನಾಚಿಕೆದು ಬರೋದಿಲ್ಲ ನಿಮ್ಗೆ. ಹಂಗೆ ಅರವತ್ತರಂಗೆ ಮಾತಾಡ್ರಿ. ಅದಕ್ಕೆ ಬತ್ತ ನಿಮ್ಮ ಕಾರ್ಖಾನೆಯೊಳಗ ತುಮಕದಾಗ ಮಿಸ್ಟೇಕ್ ಮಾಡತ್ತೀರ, ಅದು ಜನ ಹೋಗೋ ಆತಾರ. ಹೆಂಗೇನದ ಹೆಂಗೇನಾದ್ರ ಅರು ವಿಚಾರ ನೀವು ಮಾಡ್ರಿ, ಇಥನಾಲ್ ಮಾಡ್ರಿ, ಬಾಯ್ ಪ್ರಾಡಕ್ಟ್ ಮಾಡ್ರಿ, ಸಕ್ರೆ ತಯಾರು ಮಾಡ್ರಿ, 100 ಪ್ರಾಡಕ್ಟ್ ತಯಾರು ಮಾಡ್ರಿ. ನೀವು ಕಾರ್ಖಾನೆಯನ್ನು ಹಾಕಿದ್ರಿ ಬಂಡವಾಳ, ನಮ್ಮನ್ನು ಉದ್ಧಾರ ಮಾಡ್ರಿ ಅಂತ ಹೇಳ. ಕಬ್ಬಿನಿಂದ್ರ ಇವತ್ತು ಸಾಕಷ್ಟು ಪ್ರಾಡಕ್ಟ್ ಉತ್ಪಾದನೆಗಳು ರೆಡಿ ಆಗ್ತಾವ. ಅದೇನೇನು ಹಾಕಾವ ನಿಮ್ಗ ಗೊತ್ತೈತಿ ಕಾರ್ಖಾನೆಯವ್ರಿಗೆ. ಏನು 300 ರೂಪಾಯಿ ಏನು ಅಂತದೇನ ಇವತ್ತು ಸಕ್ಕರೆ ಎಷ್ಟೈತಿ? 40 ರೂಪಾಯಿ, 40 ಮೇಲ್ಪಟ್ಟು ಸಕ್ಕರೆ ಐತಿ. ನಾವು ಕೂಡ ಹೋಗ್ರಲ್ಲ ನರೇಂದ್ರ ಮೋದಿಜಿ ಅವ್ರ ಕಡೆ ಹೋಗ್ರಿ, ನೀವಾಗ ತಗೊಂಡ್ ಹೋಗ್ರಿ, ಅಲ್ಲಿ ಹೋರಾಟ ಮಾಡ್ರಿ. ನಮಗೆ ಸಕ್ಕರೆ ರೇಟ್ ಜಾಸ್ತಿ ಆಗ್ಬೇಕು, ಇಥನಾಲ್ ನೀವು ಹೆಚ್ಚು ಖರೀದಿ ಮಾಡಬೇಕು, ಇದನ್ನ ಹೆಚ್ಚಿನ ರೇಟ್ ತಗೋಬೇಕು, ನಾವು ರೈತರಿಗಿನ 3,500 ರೂಪಾಯಿ ಕೂಡ ಅವ್ರದ್ದು ಅಂತ ಹೇಳ್ರಿ. ಇದು ಬಹಳ ಉತ್ತಮ. ದೇಶದಾಗಿರೋರು ನಾವು 90% ರೈತರದು. ನಾವೆಲ್ಲ ಹಿಂದುತ್ವ ಅಲ್ಲ, ಕಬ್ಬು ಬೆಳೆಯವರೆಲ್ಲ ಹಿಂದುತ್ವಗಳದಾರ, ಬೇರೆ ಇಲ್ಲಿ ಮುಂದುತ್ವಗಳದಾರು. ಮಾತಾಡ್ರಿ. ಅದಕ್ಕೆ ಬತ್ತ ಮಾತಾಡಕ್ಕೆ ಎಲ್ಲರಿಗೂ ಬರ್ತೈತಿ. ಗೌರವಯುತವಾಗಿ ಇವತ್ತ ಯತ್ನಾಳ ಗೌಡ್ರ ಗೌರವಯುತವಾಗಿರ್ಲಿ. ಯಾಕಂದ್ರ ನೀವು ಒಂದು ಗಟ್ಟಿತನದಿಂದ ಏನೋ ಇದೇ ರೀತಿ ಸಮಾಜ ತಿಳ್ಕೊಂಡೈತಿ. ಕೊಳಕಾಗಕ್ಕೆ ಹೋಗ್ಬೇಡ್ರಿ. ಕಾರ್ಖಾನೆ ಬದಲು ಮಾತಾಡಿ ಕೊಳಕಾಗಕ್ಕೆ ಹೋಗ್ಬೇಡ್ರಿ. ನೀವು ಸೆಷನ್ದಾಗ ನಮ್ಮ ಬದಲು ಮಾತಾಡಕ್ಕೆ ಹಚ್ಕೊಟ್ಟದು ರೈತರಿಗೆ 3,300 ಆಗೈತಿ. ಇನ್ನ ಹೆಂಗ 500 ಕೊಡ್ಸುನು, ಅವ್ರಿಗೆ 5,000 ಹೆಂಗ್ ಕಬ್ಬಿನ ಬಿಲ್ ಕೊಡ್ಸುನು? ಎಲ್ಲಾ ರೇಟ್ಗಳು ಡಬಲ್ ಆಗ್ಯಾವ. ಗೊಬ್ಬರ, ಡೀಸೆಲ್, ಪೆಟ್ರೋಲ ನೀವ್ ಹೆಂಗ್ ಲೆಕ್ಕ ಹಾಕ್ತಿರ್ಲ? ನಾವು ಲೆಕ್ಕ ಹಾಕಬಾರ್ದು. ಕಬ್ಬು ಬೆಳ್ಯಾಕನ CSCP ವರದಿ ಪ್ರಕಾರ 4,700 ರೂಪಾಯಿ ಖರ್ಚು ಬರ್ತೈತಿ. ಇನ್ನು 3,300 ರೂಪಾಯಿ ಕೊಟ್ರೆ ಬಹಳ ದೊಡ್ಡ ರೇಟ, ದೊಡ್ಡ ತ್ರಾಸ ಆಯ್ತು ನಿಮಗ. ನಮಗ ಕಬ್ಬು ಬೆಳ್ಯಾಕ 4,700 ರೂಪಾಯಿ ಖರ್ಚು ಬರ್ತಪ್ಪ ಅಂದ್ರೆ ನಾವು ಕೊಟ್ಟಿದ್ದು ಅಲ್ಲದ. ನಿಮ್ ಶುಗರ್ ಕಮಿಷನರ್ ಅವರ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಾರ. 5,500 ರೂಪಾಯಿ ಕಬ್ಬಿನ ಬಿಲ್ ಸಿಗ್ಬೇಕು ರೈತರಿಗೆ. ಕಬ್ಬು ಒಂದ ಅಂತ ಅಲ್ಲ, ಎಲ್ಲಾ ಬೆಳೆಗಳಿಗೂ ಸಿಗಬೇಕಾಗಿತ್ತು. ಮೆಕ್ಕೆಜೋಳಕ್ಕೆ 5,000 ರೂಪಾಯಿ ಸಿಗಬೇಕಾಗಿತ್ತು. ಇವತ್ತು ಭತ್ತದ ಬೆಳೆಗಾರ ಬೀದಿಗೆ ಬಂದಾರ. ರಾಜ್ಯವ್ಯಾಪಿ ರಾಯಚೂರ ಮತ್ತು ನಮ್ಮ ಗದಗ ಆ ಕಡೆ ಬೀದರ್ ಎಲ್ಲಾ ಭಾಗದಾಗ ಇವತ್ತ ಸಾಕಷ್ಟು ಭತ್ತ ಬೆಳಿತಾರ. ಮಂಡ್ಯ, ಮೈಸೂರು ಆ ಕಡೆ ಭಾಗದಾಗ ಒದ್ದಾಡತ್ತಾರ ಭತ್ತಕ್ಕಾಗಿ. ಭತ್ತದ ಬೆಳೆಗಾರಿಗೆ 5,000 ರೂಪಾಯಿ ಕ್ವಿಂಟಲ್ಗೆ ಹೆಂಗ್ ಕೊಡಿಸೋದು ಚಿಂತೆ ಮಾಡ್ರಿ. ಏನಾಗ್ತದ ಹಂಗ
ಉಡಾಪೆ ಮಾತಾಡ್ಕೋತ ಹೋದ್ರ ಬೆಳಗಾವಿ ಅಧಿವೇಶನ ಇದು ರೈತರ ಅಧಿವೇಶನ ಆಗ್ಬೇಕಾಗೈತೆ. ಕರೆಂಟ್ ಕೊಡಿಸ್ರಿ, ಒಳಗೆ ಕರೆಂಟ್ ಬದಲು ಮಾತಾಡ್ರಿ. ಕರೆಂಟ್ 7 ತಾಸು ರೈತರಿಗೆ ಸಾಲೋದಿಲ್ಲ, 12 ತಾಸು ಹಗಲಿ ಕೊಡೋಣ ಅಂತೇಳಿ ಮಾತಾಡ್ರಿ. ಅಕ್ರಮ್ ಸಕ್ರಮ್ ಬಂದಾಗೈತೆ, ಅಕ್ರಮ್ ಸಕ್ರಮ್ ಕೊಡ್ಸುನು ಅಂತ ಹೇಳ್ರಿ. ಈ ನಾಡಿನ ರೈತರ, ಈ ದೇಶನ ಉಳಿಸಿದವ್ರ ಸೈನಿಕರು ಕೂಡ ನಮ್ಮ ಅಂತಂಬ್ರದಾರ, ನಮ್ಮ ಮನ್ಯಾಗಿನವ್ರದಾರ. ನಿಮ್ಮ ಮನ್ಯಾಗಿನವ್ರು ಯಾರು ಸೈನಿಕರಿಲ್ಲ, ನಿಮ್ ಯಾರು MLA ಮಂತ್ರಿ ಮಕ್ಕಳ CM ಮಕ್ಕಳ ಯಾರು ಕೂಡ ಇಲ್ಲ. ನಮ್ಮ ರೈತರ ಬಡವ್ರ ಮಕ್ಕಳ ದೇಶ ಕಾಯತ್ತಾರೋ. ನಾವ ಇಲ್ಲಿ ಇಡೀ ಪುಕ್ಕಟನ ದುಡ್ದ ಈ ನಾಡಿಗೆ ಅನ್ನ ಹಾಕತ್ತು. ಪುಕ್ಕಟ ಶ್ರಮ ಐತೆ. 4,500 4,700 3,300 ರೂಪಾಯಿ ಲಾಭ ಆಕತಿ. ಎಲ್ಲಾ ಬೆಳೆಗಳಿಗೂ ಯೋಗ್ಯವಾದ ಬೆಲೆ ಇಲ್ಲ. ನಾವೇನ ಅನ್ಯಾಯ ಮಾಡತ್ತು? 24 ತಾಸು ರೈತ ಕುಲ ಕೆಲಸ ಮಾಡೋದ್ ಭೂಮಿ ಒಳಗ. ಯತ್ನಾಳ ತಾವು ಜವಾಬ್ದಾರಿ ವ್ಯಕ್ತಿಗಳಿದ್ರಿ, ಹೋಗ್ರಿ ಸಕ್ರೆ 50 ರೂಪಾಯಿ ಕಿಲೋ ಮಾಡ್ರಿ. ನಮಗೇನಾಗ್ಬೇಕಾಗೈತೆ? ರೈತರಿಗೆ ಹೆಂಗ 5,000 ರೂಪಾಯಿ ಕಬ್ಬಿನ ಬಿಲ್ ಕೊಡ್ಸೋದು, ಇದನ್ನ ಚಿಂತೆ ಮಾಡ್ರಿ. 3,300 ರೂಪಾಯಿ ಹೊತ್ಕೊಂಡ್ ಅವ್ರು ಹೇಳ್ರು ಇವ್ರು ಹೇಳ್ರು. ನಾವ್ ಯಾರ ಮಾತು ಉರ್ಲಾಪುರದಾಗ ಯಾವ ಪಾಪ ಎಲ್ಲರೂ ಕೂಡ ಕೇಳಿಲ್ಲ. ಯಾವ ಪಕ್ಷ ಅಲ್ಲಿ ಸಂಬಂಧ ಇಲ್ಲ. ಅದು ಪಕ್ಷಾತೀತವಾಗಿ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಅದು ಕಾರ್ಯಕ್ರಮ ಇತ್ತ. ನಾವ್ ಯಾರಿಗೂ ಕೂಡ ಅಲ್ಲಿ ಮುಕ್ತವಾಗಿ ಪಕ್ಷಾತೀತವಾಗಿ ಕಾರ್ಯಕ್ರಮ ಇತ್ತ. ಪಕ್ಷದವ್ರು ಯಾರೋ ಕೂಡ ಬಂದ್ರು, ಅವ್ರು ಬೆಂಬಲ ಕೊಟ್ಟದಾರೋ ಅವ್ರ ಮನೆಗೆ ಹೋಗ್ಯಾರ ಅಷ್ಟ. ಅವ್ರದೇ ನೇತೃತ್ವ ಇರಲಿಲ್ಲ. ಚಳವಳಿ ನಮ್ಮ ನೇತೃತ್ವ ಇತ್ತ. ನಾವು ಹೋರಾಟ ಮಾಡತ್ತಿದ್ದು, ನಮಗ್ ಗುರಿ ಇತ್ತ. 3,500 ರೂಪಾಯಿ ಬೇಡಿಕೆ ಇತ್ತು. ನಾವು 300 ರೂಪಾಯಿಕ ಆಗಿದ್ದು. ಇಷ್ಟಕ ನಮ್ಮ ಲೈಫ್ ಮುಗುದಿಲ್ಲ. 300 ರೂಪಾಯಿ ಏನ ಅಟ್ಯಾಕ ಈಗ ಈಗಾಗಲೇ 10 ಕಾರ್ಖಾನೆ 120 ಕಾರ್ಖಾನೆಗಳೆಲ್ಲ ಬಿಲ್ ಹಾಕತ್ತಾವ. 2 ತಿಂಗಳ ಕಬ್ಬು ಬೆಳೆಯಾಕ ಬೇರಿ ನೀವು 14 ದಿವಸ ಕೊಡ್ಬೇಕನ್ನೋ ಕಾನೂನು ಐತಿ. ಇನ್ನ ತಿಂಗಳ ಅದು ಕೆಲವು ಕಾರ್ಖಾನೆಗಳು ಬಿಲ್ ಹಾಕಾಕ್ತಾ ಇರಲಿಲ್ಲ. ಯಾಕಪ್ಪ? ಉಳಿದ ಕಾರ್ಖಾನೆಗಳು ಬಿಲ್ ಹಾಕತ್ತಾವು. ನಿಮಗೇನಾಗೈತೆ? ತೂಕದಾಗ ಮೋಸ ಮಾಡತ್ರಿ ಅಂತ ಕೆಲವ ಸುದ್ದಿ ಬಂದಾವ. ಅದನ್ನೆಲ್ಲ ಸರಿ ಮಾಡ್ಕೋರಿ. ಇದು ಒಳ್ಳೇದಲ್ಲ, ತಮಗ್ ಶೋಭೆ ಬರ್ತಕ್ಕದ್ದಲ್ಲ. ಯಾಕಂದ್ರ ರೈತರ ಒಬ್ಬ ರೈತನ ಮೇಲೆ ಮಾತಾಡಿರೋ ಅಷ್ಟ, ಇಡೀ ನಾಡಿನ ರೈತರ ಮೇಲೆ ಮಾತಾಡಿರೋ ಅಷ್ಟ. ರೈತರಂದ್ರೆ ಗೌರವ ಆಗಿರ್ಲಿ. ರೈತರಿಗೆ ಕಷ್ಟದಾಗ ಅದಾರು, ಅವ್ರನ್ನ ಹೆಂಗ ರೇಟ್ ಹೆಚ್ಚು ಕೊಡಿಸಿ ರೈತನ ರಕ್ಷಣೆ ಮಾಡಬೇಕು. ಪಾಪ ನಾಡಿಗೆ ಯಾವುದೋ ಲಾಭ ವಿಚಾರ ಇಲ್ದ ನಾವು ದುಡಿದ ಭೂಮಿ ಒಳಗೆ ಬೆಳೀತು. ಯಾಕಂದ್ರೆ ಇದನ್ನ ಬೆಳಿಬೇಕಂತಂದ್ರ ಲಾಭ ಆಕೈತಿ ಎಂದು ಮಾಡ್ಲಿಲ್ಲ ನಾವ. ನಮ್ಮ ಭೂಮಿ ಐತಿ, ಭೂಮಿ ಒಳಗೆ ಬಿತ್ತುನು ಲಾಭ ಆಗ್ಲಿ ಬಿಡ್ಲಿ, ಈ ನಾಡಿಗೆ ಅನ್ನ ಹಾಕತ್ತಪ್ಪ ಅಂತೇಳಿ ಈ ವಿಚಾರ ಮೇಲೆ ನಾವು ಬೆಳಿತಕ್ಕಂಥವ್ರು. ನಾಡಿನ ರೈತರ ಬದಲ ಇವತ್ತು ಯಾವುದೂ ಗಂಭೀರವಾಗಿ ವಿಷಯ ಚರ್ಚೆ ಮಾಡಿ ನಿರ್ಣಯ ಆಗ್ಲಿಲ್ಲ. ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡಿತು ಅಂತ ಹೇಳೋದಕ್ಕೆ ಬೆಂಬಲ ಕೊಡ್ರಿ. ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಅವರ ಕಾಯ್ದೆಗಳನ್ನ ವಾಪಸ್ ಪಡಿತು. ಅದ್ರ ಬದಲು ವಿರೋಧ ಪಕ್ಷದವ್ರು ಮಾತಾಡ್ರಿ. ಎಲ್ಲಾ ಪಕ್ಷದವ್ರ ಆಡಳಿತ ಪಕ್ಷದವ್ರು ಮಾತಾಡಿ ಕಾಯ್ದೆಗಳನ್ನ ಇವತ್ತ APMC 87B ವಾಪಸ್ ಪಡಿಬೇಕಾಗಿತ್ತು. ಭೂ ಸುಧಾರಣೆ ಕಾಯ್ದೆಯನ್ನ ವಾಪಸ್ ಪಡಿಬೇಕಾಗಿತ್ತು. ಹಲವಾರು ಇವತ್ತ ರೈತರ ವಿಚಾರ ಮಾತಾಡಬೇಕಾಗಿತ್ತು. ರೈತರ ಸಾಲಕ್ಕಾಗಿ ಇವತ್ತ 10 ಲಕ್ಷ ಕೋಟಿ ಸಾಲ ಮನ್ನಾ ಮಾಡತ್ತೀರಿ. ಪ್ರಹ್ಲಾದ್ ಜೋಶಿ ಅವ್ರ ಏನ್ ಮಾಡತ್ತೀರಿ? ನಿಮ್ಮನ್ನ ದನ ಕಾಯಕ್ ಹಚ್ಕೊಟ್ಟತಿ. ನಾವೆಲ್ಲ ಹಳ್ಳಿ ಒಳಗೆ ದನ ಕಾದ, ನೀವೇನ ಈ ಬೆಲೆಗಳ ಬದಲನ ಮಾತಾಡಂಗಿಲ್ಲ. ಕಬ್ಬಿನ ವಿಚಾರ ಮಾತಾಡಂಗಿಲ್ಲ. ಭತ್ತ, ರಾಗಿ, ತೊಗರಿ, ಕಡ್ಲಿ ಯಾವ ವಿಚಾರ ಈ ಪ್ರಹ್ಲಾದ್ ಜೋಶಿ ಸಾಹೇಬ್ ಮಾತಾಡಂಗಿಲ್ಲ. ಪ್ರಹ್ಲಾದ್ ಜೋಶಿ ಅವರ ನಾವು ನಿಮ್ಮ ಮನೆಗೆ ಜನವರಿ ಒಳಗೆ ಒಂದು ಡೇಟ್ ಫಿಕ್ಸ್ ಮಾಡಿ ಸುಮಾರು 10,000 ಸಂಖ್ಯೆ ಒಳಗ ನಿಮ್ಮ ಮನೆಗೆ ಬರೋದು. ಯಾಕಂದ್ರೆ ನಮಗೆ ದಿಲ್ಲಿಗೆ ಹೋಗಕ್ಕೆ ದೂರ ಆಕತ್ಯ. ಎಲ್ಲ MP ಗಳು ಮನೆಗೆ ಬರೋದು ಹುಷಾರ. ತಾವ ಮೊನ್ನೆ ನಮ್ಮ ಈರಪ್ಪ ಕಡಾಡಿ ಅವರ ರಾಜ್ಯಸಭಾ ಸದಸ್ಯರ ಮಾತಾಡ್ರು, ಸೆಷನ್ದಾಗ ಮಾತಾಡ್ರಿ. ನೀವೆಲ್ಲ ಅಲ್ಲಿ ಪಾರ್ಲಿಮೆಂಟ್ದಾಗ ಯಾಕೆ ಮಾತಾಡಂಗಿಲ್ಲ? ಅವ್ರೊಬ್ಬರ ಮಾತಾಡ್ರ. 1025 ಆಗಿದ್ದ ರಿಕವರಿಯನ್ನ 9.5 ಮಾಡ್ರಿ. ಅವ್ರು ನಾವೆಲ್ಲ ಧನ್ಯವಾದನ ಹೇಳಿದ್ವು. ಮಾತಾಡ್ಬೇಕು ತಾವೆಲ್ಲರೂ. ಸಕ್ಕರೆ ರೇಟ್ ಹೆಚ್ಚಾಗಬೇಕು, ಇಥನಾಲ್ ಹೆಚ್ಚು ಖರೀದಿ ಮಾಡಬೇಕು. ಎಲ್ಲರೂ ಮಾತಾಡ್ರ. ಯಾಕ ಪ್ರಧಾನಮಂತ್ರಿ ಅವ್ರ ಮಾತು ಕೇಳಂಗಿಲ್ಲ? ನೀವು ಯಾರು ಮಾತಾಡ್ತಾ ಇಲ್ಲ. ಇದು ಸೀಮಿತ ಆಗತ್ತೆ. ಅವ್ರೊಬ್ಬರ ಮಾತಾಡ್ತಕ್ಕದ್ದಲ್ಲ. 500 ಮಂದಿ ಸಂಸದರು 500 ಮಂದಿ ಎಲ್ಲ ಮಾತಾಡ್ರಿ. 500 ಮಂದಿ ಎಲ್ಲ ನಿರ್ಣಯ ಮಾಡಿರಪ್ಪ ಅಂದ್ರೆ ಬೆಳಿಗ್ಗೆ ನಮಗೆ 5,500 ರೂಪಾಯಿ ಕಬ್ಬಿನ ಬಿಲ್ ಸಿಗ್ತೈತಿ. ಇವತ್ತ ರೈತನ ಲೂಟಿ ಮಾಡ್ತಕ್ಕಂಥ ಚಟುವಟಿಕೆಯನ್ನ ಈ ರಾಜಕಾರಣಿಗಳು ಯಾರು ಮಾಡೋಂಗಿಲ್ಲ. ಸಂಸದರಿರ್ಲಿ, ಶಾಸಕರಿರ್ಲಿ, ನಿಮ್ಗ ಜನ ಓಟ್ ಹಾಕಿರ್ತಕ್ಕಂಥ ಭಿಕ್ಷೆ ಐತಿ.
ಓಟಿನ ಭಿಕ್ಷೆಯನ್ನ ಋಣ ತೀರಿಸ್ರಿ ನೀವು. ನಿಮಗೇನ ಚುನಾವಣೆ ಒಳಗ ಏನ ಮಜಾ ಮಾಡಕ್ಕಾಗಿ ಈ ರೈತರನ್ನ ಲೂಟಿ ಮಾಡಿ ಹಣ ಗಳಿಸಕ್ಕೆ ಕಳಿಸೈತಿ. ನಾವು 10 ಎಕರೆ ಹೊಲ ಇದ್ದವ್ರ ಇನ್ನೂ 1 ಎಕರೆ ವರ್ಷಕ್ಕೆ 2 ವರ್ಷಕ್ಕೆ 3 ಎಕರೆ ಹೊಲ ಮಾರುವಂತ ಪರಿಸ್ಥಿತಿ ಬರತೈತೆ. ನಾವು ಯಾರು 100 ಎಕರೆ ಇದ್ದಾವ ರೈತರು ಶ್ರೀಮಂತರಾಗವಾರ. ಇವತ್ತು ಒಕ್ಕಲ್ತನ ಮಾಡೋದು ಕಷ್ಟ ಆಗೈತೆ. ಒಂದು ಕೂಲಿಗೆ 300-400 ರೂಪಾಯಿ ಆಗೈತೆ. ನಮ್ದು ಯಾಕೆ ಖರ್ಚು ಹೆಚ್ಚಾಗೈತೆ? ಗೊಬ್ಬರ ಡಬಲ್ ತ್ರಿಬಲ್ ಆಗಿದಾವ. ಇದಕ್ಕೆ ಗಳೆ ಮಾಡ್ಬೇಕಾರ 20,000 ರೂಪಾಯಿ ಖರ್ಚು ಬರೋದೈತೆ ಒಂದು ಎಕರೆ ಗಳೆ ಮಾಡಾಕ. ಹಂಗೆಲ್ಲ ಖರ್ಚು ಅದಾವು. ಅರವುಚ್ಚಿ ಹಂಗೆ ಮಾತಾಡಿ ಎಲ್ಲರೇ ದಿಕ್ ತಪ್ಸಕ್ಕೆ ಹೋಗ್ಬೇಡ್ರಿ. ಇವತ್ತು ಯತ್ನಾಳ್ ಗೌಡ್ರ ನೀವು ಜವಾಬ್ದಾರಿ ಇವತ್ತು ವ್ಯಕ್ತಿಗಳಿದ್ರಿ. ನಿಮ್ಮ ಮ್ಯಾಲ ಈ ನಾಡಿನಾಗ ಕೆಲವು ಜನ ಅಭಿಮಾನ ಕೂಡ ಹೋಗಿಬಿಡ್ತು ನಿಮ್ಮ ಮೇಲಿಂದ. ಯಾಕ ಇಲ್ಲಿದ್ದವ್ರಲ್ಲ ಇವೆಲ್ಲ ಹಿಂದೂಗಳು ಅದಾರಪ್ಪ. ಮುಂದೆ ಈ ಹಿಂದೂಗಳು ಭಾಳ ಹೇಳಿ ಹೆಂಗಾರ ಇವ್ರಿಗೆ 5,500 ರೂಪಾಯಿ ಕಬ್ಬಿನ ಬಿಲ್ ಕೊಡ್ಸು ನೋಡು. ಅದೆಲ್ಲ ಬಿಟ್ಟು ಅಂತ ದೊಡ್ಡ ದೊಡ್ಡ ಮಾತಾಡ್ತೀರಿ. ಸೆಷನ್ದಾಗ ಈ ರೈತರಿಗೆ 3,300 ಅಟ್ಟ ಲೋಪ 5,000 ಬಿಲ್ ಕೊಡಿಸ್ಬೇಕಾಗೈತೆ. ನೀವು ವಿರೋಧ ಪಕ್ಷ ಆಡಳಿತ ಪಕ್ಷ ಎಲ್ಲರೂ ಕೂಡಿ ಹೋರಾಟ ಮಾಡಿ ರೈತರಿಗೆ ರೊಕ್ಕ ಹೆಚ್ಚು ಕೊಡಿಸೋಣ ಅಂತೇಳಿ ಮಾತು ಬರಬೇಕು. ಹುಷಾರ, ತಾವೆಲ್ಲ ಉಡಾಪಿ ಅಲ್ಲ. ಈಗ ನೋಡ್ರಿ ಇಲ್ಲಿ ಬಂದಾರ ಇವ್ರ, ಇಲ್ಲಿ ನಮ್ಮ ಪಾಮಲ್ದಿನ್ನೆ ಅವರ. ಇವತ್ತು ನಿರಾಣಿ ಫ್ಯಾಕ್ಟ್ರಿ ನಮ್ಮ ಬದಾಮಿ ಯಾವ್ದದ ಕೇದಾರ್ನಾಥ್ ಫ್ಯಾಕ್ಟ್ರಿದ ಇಂಥವ್ರು ಇನ್ನ ನಮ್ಮ ಪಾಮಲ್ದಿನಿ ಭಾಗದಾಗ 11 ವರ್ಷ ಆತ ಇವ್ರದ ಕಬ್ಬು ಕಟಾವು ಮತ್ತು HNT ಬಿಲ್. ಇಬ್ಬೊಬ್ರು 20 ಲಕ್ಷ ರೂಪಾಯಿ ಅದಾವ. ಇದ್ರ ಬಡ್ಡಿ ಗಂಟ ಎಟ್ಟತ್ 10 ವರ್ಷದಾಗ 40 ಲಕ್ಷ ರೂಪಾಯಿ ಆತ. ಈ ಕುಟುಂಬಗಳು ಹೊಲ ಮಾರ್ಕೊಂಡಾರ ಇವ್ರ. ಇನ್ನ ಕೆಲವು ಜನ ನಿರಾಣಿ ಅದನ್ನ ಈ ಕಾರ್ಖಾನೆಯನ್ನು ಖರೀದಿ ಮಾಡಿದಾರ ಬದಾಮಿ ಒಳಗೆ. ಅವ್ರು ರೊಕ್ಕ ಕೊಡಬೇಕಾಗೈತೆ. ಇಂಥವೆಲ್ಲ ಲೂಟಿ ಮಾಡಿ ಐಷಾರಾಮ್ ಜೀವನ ಮಾಡೋ ಮಂದಿ ಇದೆಲ್ಲ ಬಡತನ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಬಡತನದ ರೈತರ ಏನೇ ತಿಳ್ಕೊಂಡ್ರಿ ನೀವು. ಇವ್ರು ಭಾಳ ಮಂದಿರು ಮಕ್ಕಳ ಸಾಯ್ಲಿ ಕಷ್ಟದಾಗ ಹೋಗಲಿ ಅಂತ ತಿಳ್ಕೊಂಡಾರ. ಹಂಗೇನು ಹಗರವಾಗಿ ತಿಳ್ಕೊಳಕ್ ಹೋಗ್ಬೇಡ್ರಿ. ನಾವು ಕೂಡ ನೋಡಿದ್ರಿ ನೀವೆಲ್ಲ ಗುರ್ಲಾಪುರದಾಗ ಲಕ್ಷ ಜನ ಒಕ್ಕಟ್ಟಾಗಿದ್ದು. ಇನ್ನು ಮುಂದ 1 ಕೋಟಿ ಜನ ಒಕ್ಕಟ್ಟಾಗ್ತಕ್ಕಂಥ ಸಂದರ್ಭ ಪ್ರಾರಂಭ ಆಗ್ತದೆ. ರೈತರನ್ನ ಗೌರವಿಸುವಂಥದ್ದಾಗಬೇಕು. ನೀವಾಗೆ 224 ಮಂದಿ ನಮ್ಮ ಬದಲು ಗೌರವಯುತವಾಗಿ ಅಧಿವೇಶನದಾಗ ನಾಳಿಂದ ಮತ್ತೆ ಪ್ರಾರಂಭ ಆಗದ ಸೋಮವಾರ ಮಾತಾಡ್ರಿ. ರೈತರಿಗೆ ಹೆಂಗೆ ಲಾಭ ಮಾಡೋದು? ರೈತ ಕುಟುಂಬಗಳು ಬೀದಿಗೆ ಬರತ್ತಾವು. ದೊಡ್ಡ ಕುಲ ಐತಿ. ಇವ್ರು ನೀರಾವರಿ ಯೋಜನೆಗಳನ್ನ ಮಾಡಿಲ್ಲ. 10 ವರ್ಷ ನೀರಾವರಿ ಇವ್ರ ವಿಳಂಬ ಆಗ್ಯಾವು. ಇವ್ರಿಗೆ ಯಾವ ರೀತಿ ನೀರನ್ನ ಯೋಜನೆ ಮಾಡಿ ತಕ್ಷಣ ಪೂರ್ಣಗೊಳಿಸಬೇಕು? DK ಶಿವಕುಮಾರ್ ಸಾಹೇಬ್ರ ಇದನ್ನೆಲ್ಲ ಪ್ರಶ್ನೆ ಮಾಡ್ರಿ. ಹಲವಾರು ಇವತ್ತು ನಮ್ಮ ಜಾನುವಾರುಗಳಿಗೆ ರಕ್ಷಣೆ ಇಲ್ಲ. ನಮ್ಮ ಜಾನುವಾರುಗಳಿಗೆ ಎಲ್ಲ ಕಡೆ ಗಂಟು ರೋಗ ಬಂದ ಇವತ್ತು ಜಾನುವಾರುಗಳು ಸಾಯತಾವ. ನಿಮ್ಮ 10,000 ರೂಪಾಯಿ ಸಾಲುದಿಲ್ಲ. ಒಂದು ದನಕ್ಕೆ 50,000 ರೂಪಾಯಿ ಮಾಡ್ರಿ. ಹಾಲಿಗೆ ಒಂದು 100 ರೂಪಾಯಿ ರೇಟ್ ಕೇಳ್ರಿ. ಒಬ್ಬ ಶಾಸಕರು ಮಾತಾಡತ್ತಿಲ್ಲ. ಒಂದು ಬಿಸಿಲರಿಗೆ 20 ರೂಪಾಯಿ ಐತೆ. ರಕ್ತ ಬೆವರ ಸುರಿಸಿ 3 ಹೊರಿ ಮೇವು ತಂದಾಗ 3 ಲೀಟರ್ ಹಿಂಡದೈತೆ. ಒಬ್ಬ ಕೂಲಿ ಮಾಡ್ತಕ್ಕಂಥವಾಗ 400 ರೂಪಾಯಿ ಪಗಾರ ಬೀಳಂಗಿಲ್ಲ. ಅದ್ರ ಬಂಡವಾಳ ಪುಕ್ಕಟನ ಹಾಲು ಬೆಳೆದು ಕೊಡತ್ತು ಹಾಕತ್ತು. ಇಡೀ ರಾಜ್ಯಕ್ಕೆ ಒಂದು 100 ರೂಪಾಯಿ ಲೀಟರ್ ಆಗ್ಬೇಕಂತ ನಾವು ಕೂಡ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದ್ವು. ಅದನ್ನ ಶಾಸಕರೆಲ್ಲ ಚರ್ಚೆ ಮಾಡ್ರಿ. ಎಲ್ಲ ಬಿಟ್ಟ ಉಡಾಪಿತನ ಮಾತಾಡೋದು, ರೈತರ ಗೌರವ ಇಲ್ಲಂಗೆ ಮಾತಾಡಕೈತ್ರಿ ಅಂದ್ರ ಮುಂದಿನ ದಿನಮಾನದಾಗ ಬೀದಿ ಒಳಗ ಜನ ತರಿಬಿಸಿ ನಿಮ್ಮನ್ನ ಅಪಮಾನ ಮಾಡ್ತಕ್ಕಂಥದ್ದು ಮಾಡ್ತಾರೋ. ರೈತರಂದ್ರ ಮೊದಲು ಗೌರವ ಇರಲಿ. ರೈತರಿಗೆ ಹೆಂಗ್ ರೊಕ್ಕ ಹೆಚ್ಚು ಕೊಡಿಸ್ಬೇಕು? 3,300 ಅಲ್ಲ 5,000 ಹೆಂಗ್ ಕೊಡಿಸ್ಬೇಕತ್ತ ಯತ್ನಾಳ್ ಸಾಹೇಬ್ರ ಮಾತಾಡ್ರಿ. ಮಾತಾಡೋದು ಆತಾಕತ್ತ. ಬರೇ ಓ ಅನ್ನೋದಲ್ಲ. ರೈತರಿಗೆ ಕೊಡ್ಸ್ರಿ. 5,000 ರೂಪಾಯಿ ಕಬ್ಬಿನ ಬಿಲ್ ಕೊಡ್ಸ್ರಿ. ನಾಡಿನ ಜನ ನಿಮ್ಮನ್ನ ಪೂಜೆ ಮಾಡ್ತಾರ, ಗೌರವಿಸ್ತಾರ. 300 ರೂಪಾಯಿ ವಾಡ್ದು ಆಯ್ತು. ನೀವು ಇತ್ನಾಳ ರೆಡಿ ಮಾಡ್ರಿ, ಡಿಸೈಲ್ ರೆಡಿ ಮಾಡ್ರಿ, ಏನ್ ದುನಿಯಾ ರೆಡಿ ಮಾಡ್ರಿ. ಅದನ್ನ ನೀವು ನಿಮ್ಮದ ರೆಡಿ ಮಾಡ್ಕೋರಿ. ದಯವಿಟ್ಟು ರೈತರನ್ನ ದಿಕ್ ತಪ್ಸಂಗಿಲ್ಲ. ರೈತರನ್ನ ಗೌರವದಿಂದ ಕಾಣ್ತಕ್ಕಂಥದ್ದನ್ನ ಎಲ್ಲ ಶಾಸಕರು ಮಾಡ್ರಿ. ನಾಳೆಯಿಂದ ಎಲ್ಲ ಶಾಸಕರು ರೈತರ ಅಧಿವೇಶನ ಆಗ್ಬೇಕಂತ ಹೇಳಿದು. ರೈತರ ಚರ್ಚೆ ಆಗಿ ರೈತರ ವಿಷಯಗಳು ನಿರ್ಣಯಕ್ಕೆ ಬರ್ಬೇಕ. ಗುರ್ಲಾಪುರ ಚಳವಳಿ ಬದಲು ಯಾರು ಕೂಡ ಹಗುರವಾಗಿ ಮಾತಾಡೋಂಗಿಲ್ಲ. ಅದು ಪಕ್ಷಾತೀತವಾಗಿ ಚಳವಳಿ. ಅದು ಯಾರ್ದು ಪಕ್ಷಕ್ಕೆ ಸಂಬಂಧ ಅಲ್ಲ. ಏನ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಏನು ಹೋರಾಟ ಇತ್ತು, ಅದು ಅಷ್ಟ ಸ್ವಚ್ಛವಾಗಿರ್ತಕ್ಕಂಥ ಹೋರಾಟ ಐತಿ. ಅದಕ್ಕೆ ಯಾರು ಕೂಡ ಅಲ್ಲಿ ಗುರ್ಲಾಪುರದಾಗ ಮಾತಾಡ್ರು, ಯಾರು ಬಂದ್ರು, ಎಲ್ಲರೂ ಬಂದರು, ಎಲ್ಲರೂ ಬೆಂಬಲ ಕೊಟ್ಟರು. ವಿರೋಧ ಪಕ್ಷದವರು ಕೂಡ ಬಂದರು. ಆದರೂ ಅವರ ವಿರೋಧ ಪಕ್ಷ ಅಂತೇಳಿ ಬಂದಿಲ್ಲ. ನಾ ರೈತನ ಮಗ ಆಗಿ ಅಂತೇಳಿ ಇವತ್ತು ಯಡಿಯೂರಪ್ಪನ ಮಗ ಅವರು ಕೂಡ ಬಂದರು. ಅವ್ರು ಗೌರವಯುತವಾಗಿ ನಮ್ಮ ಬೆಂಬಲ ಕೊಟ್ಟರು. ನಮಗೂ ಕೂಡ ಬೆಂಬಲ ಆಗೈತಿ.
ರೈತರಿಗೆ ನ್ಯಾಯ ಸಿಗ್ತಕ್ಕಂಥದಕ್ಕೆ ಇಡೀ ನಾಡಿನ ಲಕ್ಷಾಂತರ ರೈತ ದೇವರುಗಳೆಲ್ಲ ಅದಕ್ಕೆ ಸಾಥ್ ಕೊಟ್ಟರು. ಅದು ಯಶಸ್ವಿ ಆಗೈತಿ. ಅದು ಯಶಸ್ವಿ ಇನ್ನ ಕೋಟ್ಯಾಂತರ ಜನ ಆಗಿ ಇನ್ನ ರೈತರು ನಾಡಿನ ಜ್ವಲಂತ ಸಮಸ್ಯೆಗಳು ಬದಲು ಕೂಡ ಯಶಸ್ವಿ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಬದ್ಧ ಐತಿ. ಅದಕ್ಕಾಗಿ ನಾಡಿನ ನನ್ನ ರೈತ ದೇವರುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಈ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ರೈತರಿಗೆ ಈ ಶಾಸಕರೆಲ್ಲ ಮೋಸ ಮಾಡ್ತಕ್ಕಂಥ ಕಂಪನಿಗಳಾಗ್ಯಾವ. ಇದು ಬದಲಾವಣೆ ಆಗ್ಬೇಕಪ್ಪ ಅಂದ್ರ ನಮಗೆ ರಾಜಕಾರಣ ಅವಶ್ಯಕತೆ ಇಲ್ಲ. ನಮ್ಮ ಕಬ್ಬ ಬೆಳಿ ಏನೇನು ಇವತ್ತೆಲ್ಲ ಬೆಳೆಗಳದಾವ, ರಾಗಿ, ತೊಗರಿ, ಕಡ್ಲಿ, ದವಸ ಧಾನ್ಯಗಳನ್ನ ಬೆಳೀತು, ಏನಕ್ಕೆ ಬಾಜಿಗಳನ್ನ ಬೆಳೀತು. ಅದಕ್ಕಾಗಿ ಮುಖ್ಯಮಂತ್ರಿ ಅವರಿಗೆ ನಾವು ಮೊನ್ನೆ ಸಭೆ ಮಾಡಿ ಹೇಳಿ ಬಂದು, ರಾಜ್ಯ ಸರ್ಕಾರ 50,000 ಕೋಟಿ ರೂಪಾಯಿ ಹಣ APMCಗೆ ತೆಗೆದಿಡ್ರಿ, ಕೇಂದ್ರ ಸರ್ಕಾರ 50,000 ಕೋಟಿ ರೂಪಾಯಿ ಹಣ ಇಡ್ರಿ, 1 ಲಕ್ಷ ಕೋಟಿ ರೂಪಾಯಿ ರೈತರಿಗೆ ಸಂಕಷ್ಟಕ್ಕೆ ಹಣ ಪ್ಯಾಕೇಜ್ ಇಡ್ರಿ ಅಂತ ಹೇಳಿ ಬಂದು. ಇಂಥವೆಲ್ಲ ಚರ್ಚೆ ಮಾಡಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದನ್ನ ಇವತ್ತ ಈ ಶಾಸಕರು ಮಾಡಬೇಕು. ನಾಡಿನ ರೈತ ದೇವರುಗಳೆಲ್ಲ ನೀವೆಲ್ಲ ಅರ್ಥ ಮಾಡ್ಕೋರಿ. ನಿಮ್ಮನ್ನು ಉದ್ಧಾರ ಮಾಡೋಕ್ಕಾಗಿ ರಾಜಕಾರಣ ಇಲ್ಲ. ನಾವು ಉದ್ಧಾರ ಆಗ್ಬೇಕಪ್ಪ ಅಂತಂದ್ರೆ ನಾಡಿನ ನನ್ನ ಎಲ್ಲ ರೈತ ದೇವರುಗಳು ಪಕ್ಷಾತೀತವಾಗಿ ನಾವು ಎಲ್ಲ ಬೆಳೆದಂಥ ಬೆಳೆಗೆ ಇವತ್ತು ಬೆಲೆ ಸಿಗಲೇಬೇಕು ಅನ್ನುವಂಥ ನಾವು ವಿಚಾರ ಇಟ್ಕೊಂಡು ನಾವೆಲ್ಲ ಒಕ್ಕಟ್ಟಾಗಿ ಹೋರಾಟ ಮಾಡೋದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ.